ವರ್ಷ ನನ್ನ ಮಗು ಇಲ್ಲ ಅಂತ ನರಳಾಡ್ದೆ. ಈಗ ನನ್ನ ಮಗು ಇದೆ ಅಂತ ಗೊತ್ತಾದ್ರೂ ಅದನ್ನ ನೋಡಕ್ಕಾಗದೆ ನರಳಾಡ್ಬೇಕು ಅನ್ನೋದು ನಿಮ್ಮ ಉದ್ದೇಶನಾ? ಮಾತಾಡಬೇಡಿ ನೀವು. ಬರೀ ಬಾಯಿ ಮಾತಲ್ಲಷ್ಟೇ ನಾನ್ ಚೆನ್ನಾಗಿರ್ಬೇಕು ಅಂತ ಬಯಸೋ ನೀವು ಅದನ್ನ ಯಾವತ್ತೂ ಕಾರ್ಯಗತ ಮಾಡಲ್ಲ. ಯಾಕಂದ್ರೆ ನನ್ನ ಮೇಲಿನ ಪ್ರೀತಿಗಿಂತ ಅವನ ಮೇಲಿರೋ ದ್ವೇಷನೇ ಹೆಚ್ಚು ನಿಮಗೆ. ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನ ಇಲ್ಲ. ನನ್ನ ಹೋರಾಟನ ನಾನೇ ಮಾಡ್ತೀನಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಅಂತ ಏನೋ ನೆಪ ಹುಡ್ಕೊಂಡು ತವ್ರ ಮನೆಗೆ ಹೋಗ್ತಿದ್ದಾಳೆ. ಇನ್ನು ಇವಳು ಬರೋವರೆಗೂ ಮನೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಏನೇ ಮನ್ಸಲ್ಲೇ ಮಂಡಿಗೆ ತಿಂತಾ ಇದೀಯಾ? ನೀವು ತಿನ್ನೋಕೆ ಮೈಸೂರು ಪಾಕ್ ತಂದ್ಕೊಡ್ಲಿಲ್ವಲ್ಲ, ಅದಕ್ಕೆ ಮನ್ಸಲ್ಲಿ ಮಂಡಿಗೆ ತಿಂತಾ ಇದ್ದೀನಿ. ಮೈಸೂರು ಪಾಕ್ ತಿನ್ನೋ ವಯಸ್ಸೇನೆ ನಿಂದು? ತಿನ್ಬೇಕಾಗಿರೋದು ಅವರು. ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಅಮೃತ, ನಿಮ್ಮ ಮನೆಯವ್ರಿಗೆಲ್ಲ ನಾನು ಕೇಳಿದೆ ಅಂತ ಹೇಳಮ್ಮ. ಸರಿ ಅತ್ತೆ. ಸಂಜೀವ, ಅವಳು ಕೈ ಹಿಡ್ಕೊಂಡು ಹುಷಾರಾಗಿ ಕರ್ಕೊಂಡೋಗು. ಈಗ ಅವ್ರು ನನ್ನ ಜೀವನದಿಂದಾನೇ ದೂರ ಹೋಗ್ತಿದ್ದಾರೆ ಅಂದಮೇಲೆ ಇನ್ನು ಹೇಗೆ ಕೈ ಹಿಡ್ಕೊಳ್ಳಿ? ಇದ್ಯಾಂಗೋ ಸಂಜೀವ, ಹೆಂಡತಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗು ಅಂದ್ರೆ ನೋಡ್ತಾ ನಿಂತಿದ್ಯಲ್ಲ. ಹಾಗೇನಿಲ್ಲ ಮಾವ, ಹೊಡ್ತೀನಮ್ಮ. ಹೋಗಿ ಬನ್ನಿ.